ಗೀ ರೈಸ್, ಜೀರಾ ರೈಸ್ ಅಥವಾ ಬರೀ ಅನ್ನ ಅಥವಾ ಚಪಾತಿ, ದೋಸೆ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಬದನೆಕಾಯಿ ಗ್ರೇವಿನ ತೋರಿಸ್ಕೊಡ್ತೀನಿ. ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕೊಂಡಷ್ಟು ಗ್ರೇವಿ ಕ್ವಾಂಟಿಟಿ ಚೆನ್ನಾಗಾಗುತ್ತೆ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಖಾರಕ್ಕೆ ನಾನು ಅಚ್ಕಾರದ ಪುಡಿ ಕೂಡ ಹಾಕೋತೀನಿ. ಈ ಥರ ಪೇಸ್ಟ್ ಮಾಡ್ಕೊಂಡ ನಂತರ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಪಲಾವ್ ಐಟಮ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈ ಕಡೆ ಬದನೆಕಾಯಿನ ಹಚ್ಚಕ್ಕೆ ಇಟ್ಕೊಳ್ಳಿ. ಉದ್ದುದ್ದಕ್ಕೆ ಸ್ವಲ್ಪ ದಪ್ಪನಾಗಿ ಹಚ್ಕೊಂಡ್ರೆ ತಿನ್ನುವಾಗ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಸೊ ಬದನೆಕಾಯಿನ ನೀರಲ್ಲಿ ನೆನೆ ಹಾಕಿಟ್ಟಿರಿ. ಈರುಳ್ಳಿ ಬೆಂದಾದ ನಂತರ ಇದನ್ನು ಹಾಕ್ಕೊಂಡು ಒಂಚೂರು ಉಪ್ಪು ಉದುರಿಸ್ಕೊಂಡ್ರೆ ಮುಗೀತು. ಚೆನ್ನಾಗಿ ಬದನೆಕಾಯಿ ಬೇಯಲಿ. ಅದಾದ ನಂತರ ಟೊಮ್ಯಾಟೊ ಪೇಸ್ಟ್ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಎಕ್ಸ್ಟ್ರಾ ಮಸಾಲ ನಾನು ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿದೆ. ಎಕ್ಸ್ಟ್ರಾ ಮಸಾಲ ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಬರೀ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು. ಎಣ್ಣೆ ಮೇಲ್ಗಡೆ ತೇಲ್ ಬರಬೇಕು. ಅಲ್ಲಿಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಬದನೆಕಾಯಿ ಗ್ರೇವಿ ರೆಡಿ ಆಯಿತು. ಸೊ ಇದೇ ಥರ ಹೆಚ್ಚಿನ ಕಂಟೆಂಟ್ಸ್ಗೆ ಹೊಟ್ಟೆ ಬಾಕಿನ ಫಾಲೋ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ನಮ್ಮ ಪೇಜ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಗೀ ರೈಸ್ ರೆಸಿಪಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ, ಖಂಡಿತ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.